ನ್ಯೂಸ್5ಗೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಗರಸಭೆ ವ್ಯಾಪ್ತಿಯಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಪ್ಲಾಸ್ಟಿಕ್ ಗೋದಾಮುಗಳ ಮೇಲೆ ನಗರಸಭಾ ಅಧಿಕಾರಿಗಳಿಂದ ಮಿಂಚಿನ ದಾಳಿ ನಡೆಸಿ 1,000 ಕೆಜಿಗೂ ಅಧಿಕ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಹೊಸಕೋಟೆ ನಗರದಲ್ಲಿ ಎಂವಿ ಎಕ್ಸ್ಟೆನ್ಷನ್ನ ಉರ್ದು ಶಾಲೆಯ ಬಳಿ ಇರುವ ಗೋಡೌನ್ನಲ್ಲಿ ಈ ಒಂದು ದಾಳಿ ನಡೆಸಲಾಗಿದೆ. ನಿಷೇಧ ಇರೋದ್ರಿಂದ ರಾತ್ರಿ ವೇಳೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ಮಾಲ್ಗಳನ್ನು ಬೆಂಗಳೂರಿನ ಚಿಕ್ಕಪೇಟೆ ಹಾಗೂ ಕೆಆರ್ಪುರಂನಿಂದ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ತರಿಸಿ ಗೋಡೌನ್ನಲ್ಲಿ ಸ್ಟಾಕ್ ಮಾಡಲಾಗುತ್ತಿತ್ತು. ಇನ್ನು ಖಚಿತ ಮಾಹಿತಿ ಮೇರೆಗೆ ನಗರಸಭಾ ಪೌರಾಯುಕ್ತ ನೀಲಲೋಚನ ಪ್ರಭು ನೇತೃತ್ವದಲ್ಲಿ 5 ತಂಡಗಳನ್ನು ರಚನೆ ಮಾಡಿಕೊಂಡು ದಾಳಿ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಗುಜರಾತ್, ರಾಜಸ್ಥಾನ್ ಮೂಲದವರಿಂದ ದಂಧೆ ನಡೀತಾ ಇದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಪಡೆಯಲಾಗಿದೆ. ತುಂಬಾ ದಿನಗಳಿಂದ ನಗರದಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಸದಂತೆ ಮುನ್ನೆಚ್ಚರಿಕೆ ಕೊಟ್ಟರೂ ಸಹ ಎಚ್ಚೆತ್ತುಕೊಳ್ಳದ ವ್ಯಾಪಾರಿಗಳಿಗೆ ಸದ್ಯ ಬಿಸಿ ಮುಟ್ಟಿಸಲಾಗಿದೆ. ಇನ್ನು ಹಿರಿಯ ಆರೋಗ್ಯ ನಿರೀಕ್ಷಕ ಆಂಜನಪ್ಪ, ಶೋಭಾ, ಗಜೇಂದ್ರ, ಸತೀಶ್, ವೆಂಕಟೇಶ್ ಹಾಗೂ ಯಶವಂತ್ ಮುಂತಾದವರು ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ವಿಮಲಾ ದೀಪಕ್, ನ್ಯೂಸ್5 ಹೊಸಕೋಟೆ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್5. ನನ್ನ ಹೆಸರು ನೀಲಲೋಚನ ಪ್ರಭು, ಪೌರಾಯುಕ್ತ, ನಗರಸಭೆ ಹೊಸಕೋಟೆ. ನಿನ್ನೆ ಸಂಜೆ ನಮ್ಮ ಹೊಸಕೋಟೆ ನಗರದಲ್ಲಿ ಉರ್ದು ಶಾಲೆ ಹತ್ತಿರದಲ್ಲಿರುವಂಥ ಒಂದು ಗೋದಾಮ್ನಲ್ಲಿ ನಿಷೇಧಿತ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಿರೋ ಬಗ್ಗೆ ನಮ್ಮ ಪೌರ ಕಾರ್ಮಿಕರ ತಂಡ ಅರಿವನ್ನು ಮೂಡಿಸ್ಕೊಂಡು ಹೇಳುತ್ತೆ, ನಮಗೆ ಈ ಥರ ಒಂದು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದಾರೆ, ಗೋಡೌನಲ್ಲಿ ತುಂಬಿಕೊಂಡಿದ್ದಾರೆ ಅಂತ. ಸೊ ಒಟ್ಟಾಗಿ ನಾವು, ನಮ್ಮ ಹಿರಿಯ ಆರೋಗ್ಯ ನಿರೀಕ್ಷಕರು, ಪೌರ ಕಾರ್ಮಿಕರು ಹಾಗೂ ನಮ್ಮ ಸಿಬ್ಬಂದಿಗಳ ಸ್ಥಳಕ್ಕೆ ಧಾವಿಸಿ ಆ ಗೋಡೌನಲ್ಲಿ ಪರಿಶೀಲನೆ ಮಾಡಿದಾಗ ಸುಮಾರು 1 ಟನ್ನಿಗೂ ಮಿಗಿಲಾದಂತಹ ನಿಷೇಧಿತ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇರೋದು ಕಂಡು ಬಂದಿರುತ್ತೆ. ಸೊ ಅಂಗಡಿ ಮಾಲೀಕನಿಗೆ ಎಚ್ಚರಿಕೆಯನ್ನು ಕೊಟ್ಟು ಪ್ಲಾಸ್ಟಿಕ್ಗಳನ್ನ ವಶಪಡಿಸ್ಕೊಂಡು ಸ್ಥಳದಲ್ಲೇ ಅದನ್ನು ಬಳಕೆಗೆ ಯೋಗ್ಯವಲ್ಲದ ರೀತಿಯಲ್ಲಿ ಅದನ್ನು ಕಟ್ ಮಾಡಿ ನಮ್ಮ ಆಟೋದಲ್ಲಿ ಸಾಗಣೆ ಮಾಡಿ ಅದನ್ನು ಸ್ಯಾಗ್ರಿಗೇಷನ್ ಪ್ಲಾಂಟ್ಗೆ ನಾವು ತೊಗೊಂಡೋಗಿರ್ತೇವೆ. ಇದೇನು ತೋರಿಸ್ತಾ ಇದೆ ಅಂತಂದರೆ, ನಮ್ಮ ಹೊಸಕೋಟೆ ನಗರದಲ್ಲಿ ನಾವು ಈಗಾಗಲೇ ಸಾರ್ವಜನಿಕರಿಗೆ, ಅಂಗಡಿ ಮಾಲೀಕರಿಗೆ, ಪ್ರತಿಯೊಬ್ಬರಿಗೂ ಈ ಪ್ಲಾಸ್ಟಿಕ್ ಬ್ಯಾನ್ ಮಾಡೋದ್ರ ಬಗ್ಗೆ ಅರಿವನ್ನು ಮೂಡಿಸಲಾಗಿದೆ. ಎಲ್ಲರಿಗೂ ಅರಿವನ್ನು ಮೂಡಿಸಿದ್ದೀವಿ. ಆದರೂ ಸಹ ಬೃಹತ್ ಮೊತ್ತದಲ್ಲಿ ಗೋಡೌನಲ್ಲಿ ಸ್ಟಾಕ್ ಮಾಡಿಕೊಂಡು ಅದನ್ನು ಕಾಳಸಂತೆಯಲ್ಲಿ ಎಲ್ಲರಿಗೂ ಮಾರಾಟ ಮಾಡಿ ಜನಗಳೆಲ್ಲ ಪ್ಲಾಸ್ಟಿಕ್ಕನ್ನು ಬಳಸಿ ಎಲ್ಲಂದರಲ್ಲಿ ಅದನ್ನು ಬಿಸಾಡ್ತಾ ಇರೋದು, ಕಸದ ಸಮಸ್ಯೆ ಹೆಚ್ಚುತ್ತಾ ಇರೋದು, ಮತ್ತು ಈ ಮೋರಿಗಳಲ್ಲಿ, UGDಗಳಲ್ಲಿ ಆ ಪ್ಲಾಸ್ಟಿಕ್ಗಳನ್ನ ಎಸೆಯೋದ್ರಿಂದ ಬ್ಲಾಕ್ ಆಗ್ತಾ ಇರೋದು ಸಮಸ್ಯೆ ತುಂಬ ಹೆಚ್ಚಿನಾಗಿದೆ. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಯಾರೂ ಸಹ ಈ ಪ್ಲಾಸ್ಟಿಕ್ಕನ್ನು, ನಿಷೇಧ ಮಾಡುವಂಥ ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು. ತರಕಾರಿ ತರಬೇಕು, ದಿನಸಿ ತರಬೇಕು ಅಂತೇನು ಹೋಗೋದಾದರೆ ದಯಮಾಡಿ ಮನೆಗಳಿಂದ ಕೈ ಚೀಲವನ್ನು ತೆಗೆದುಕೊಂಡು ಹೋಗಿ. ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ್ರೆ ನಮಗೆ ಈ ಪ್ಲಾಸ್ಟಿಕ್ ಅನ್ನೋದು ನಾವು ನೋಡಿರಲಿಲ್ಲ. ನಾವೆಲ್ಲರೂ ನಮ್ಮ ತಾಯಂದ್ರು ಕೊಟ್ಟಂಥ ಬ್ಯಾಗನ್ನು ತೊಗೊಂಡು ಬರ್ತಾ ಇದ್ವಿ, ತರಕಾರಿಗಳನ್ನಾಗಲಿ ದಿನಸಿ ಆಗಲಿ. ಅದೇ ರೀತಿಯಲ್ಲಿ ನಮ್ಮಿಂದ ಎಲ್ಲ ನಾವು ಮೊದಲು ಸರಿಯಾಗಬೇಕು, ನನ್ನಿಂದ ಎಲ್ಲ ಪರಿವರ್ತನೆ ಆಗಬೇಕು, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು ಅನ್ನೋದು ನಮ್ಮ ಅಭಿಲಾಷೆ. ಹಾಗಾಗಿ ನಮ್ಮ ನಗರಸಭೆಯಲ್ಲಿ ಮೊದಲು ನಾವು ಯಾವುದೇ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇಲ್ಲ, ಅದನ್ನು ಬ್ಯಾನ್ ಮಾಡಿದ್ದೀವಿ. ನಮ್ಮಲ್ಲಿ ಯಾವುದೇ ಸಭೆಗಳಾದರೂ ಕೂಡ ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ ಯಾರೂ ಕೂಡ ಪ್ಲಾಸ್ಟಿಕ್ ಗ್ಲಾಸನ್ನು, ಪ್ಲಾಸ್ಟಿಕ್ ಬಾಟಲ್ಸ್ನ ಬಳಸೋದಿಲ್ಲ. ನಾವೆಲ್ಲರೂ ತಾವು ನೋಡ್ತಾ ಇರ್ಬೋದು, ಸ್ಟೀಲ್ ಗ್ಲಾಸ್ ಇಟ್ಕೊಂಡಿರ್ತೀವಿ, ಫ್ಲಾಸ್ಕ್ ಇಟ್ಕೊಂಡಿದ್ದೀವಿ. ನಾವು ಬಳಸೋದು ಕೂಡ ಸ್ಟೀಲನ್ನು, ಇಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ನಾವು ಬಳಸೋದಿಲ್ಲ. ಹಾಗೆಯೇ ತಮ್ಮ ಮನೆಗಳಲ್ಲೂ ಕೂಡ ಈ ಪ್ಲಾಸ್ಟಿಕ್ಕನ್ನು ಬಳಸಿದ ಹಾಗೆ ಹೊರಗಡೆ ತಾವು ಹೋಗುವಂಥ ಅಂಗಡಿಗಳಿಗೆ ಹೋಗ್ಬೇಕಾದ್ರೆ ಕೈ ಚೀಲನ ತೆಗೆದುಕೊಂಡು ಹೋಗಿ ಅಲ್ಲಿಂದ ತಮಗೆ ಬೇಕಾಗಿರುವಂಥ ತರಕಾರಿ, ಹೂವು, ಹಣ್ಣು ಏನು ತರಬೇಕು ಅದನ್ನು ಆ ಚೀಲದಲ್ಲೇ ತರಬೇಕು ಅಂತ ತಮ್ಮೆಲ್ಲರಿಗೂ ಈ ಮೂಲಕ ಕೋರ್ಕೋತೀನಿ. ಅದೇ ರೀತಿ ಮನೆಯಲ್ಲಿರೋ ಕೈದೋಟಕ್ಕೆ ಅದನ್ನು ಬಳಸ್ಕೋಬೋದು. ಉಳಿದಂಥ ಒಣಕಸವನ್ನು ನಮ್ಮ ಕೈಗಾಡಿಗೆ ಕೊಟ್ಟರೆ ನಮ್ಮ ಊರನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಸ್ವಚ್ಛವಾಗಿಡಲಿಕ್ಕೆ ಸಹಕಾರಿಯಾಗುತ್ತೆ. ನಮ್ಮಿಂದ ಬದಲಾವಣೆ ಸಾಧ್ಯ ಆಗಲಿ, ನಾವು ಬದಲಾಗೋಣ, ಊರನ್ನ ಬದಲಾಯಿಸೋಣ. ಇದಕ್ಕೆ ಪರಿಹಾರ ಎಲ್ಲ ಕೇಳ್ತಾರೆ, ಏನಂತಂದರೆ ಪ್ಲಾಸ್ಟಿಕ್ ಇಂಡಸ್ಟ್ರಿ ಬ್ಯಾನ್ ಮಾಡಿ, ಮೂಲತಃ ಅದನ್ನು ಸರಿ ಮಾಡಿ ಅಂತ. ನಾನು ಅದಕ್ಕೆ ಹೇಳೋದು, ಎಲ್ಲರಿಗೂ ಬಯಸೋದಷ್ಟೇ, ಫಸ್ಟು ನಾನು ಬಳಸೋದನ್ನೇ ಬಿಟ್ಬಿಟ್ರೆ ಕೊಡೋ ವ್ಯಕ್ತಿಗಳು ಯಾರು ಬರೋದಿಲ್ಲ. ಅವನು ಉತ್ಪಾದನೆ ಮಾಡ್ತಾ ಇದ್ರೆ ಅವನಿಗೆ ಲಾಸ್ ಆಗುತ್ತೆ. ನಾವು ಬಳಸೋದು ಬಿಟ್ಟರೆ ನಮ್ಮೂರು ನಾವು ಚೆನ್ನಾಗಿ ಇಟ್ಕೋಬೋದು. ದಯಮಾಡಿ ನಾವು ಯಾರು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ಹಾಗೂ ಬಳಸಲು ಕೂಡ ಬಿಡಬಾರ್ದು. ತಮಗೇನಾದರೂ ಈ ರೀತಿಯಾಗಿ ಬೃಹತ್ ಮಟ್ಟದಲ್ಲಿ ಪ್ಲಾಸ್ಟಿಕ್ಕನ್ನು ಇಟ್ಕೊಂಡಿದ್ದಾರೆ, ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ, ಕಾಳಸಂತೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ತಮಗೇನಾದ್ರು ತಿಳಿದು ಬಂದಲ್ಲಿ ದಯಮಾಡಿ ನಗರಸಭೆಗೆ ತಿಳಿಸಬೇಕಾಗಿ ಈ ಮೂಲಕ ತಮ್ಮನ್ನೆಲ್ಲ ಕೋರ್ಕೋತಾ ಇದ್ದೀನಿ. ಜೈ ಹಿಂದ್.